ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಾವಣಗೆರೆ ಯೂನಿವರ್ಸಿಟಿಯ ಇತಿಹಾಸ ವಿಷಯವಾದ ಇತಿಹಾಸದ 5ನೇ ಸೆಮಿಸ್ಟರ್ನ DSC 11ರ ಮ್ಯಾಪ್ ಕುರಿತಂತೆ ಚರ್ಚೆ ಮಾಡೋಣ. DSC 11 ನಿಮ್ಮ ಕಂಟೆಂಪ್ರರಿ ಹಿಸ್ಟ್ರಿ ಅಂದರೆ ಸಮಕಾಲೀನ ಇತಿಹಾಸ ಇದೆ. ಅದರಲ್ಲಿ ನಾನೀಗ ಯಾವ ರೀತಿ ಈ ಸ್ಥಳಗಳನ್ನು ಆಯ್ಕೆ ಮಾಡಿದ್ದೇನೆ ಅಂತಂದರೆ, 2 ಕ್ವಶನ್ ಪೇಪರ್ ಅಂದರೆ 2024 ಮತ್ತು 2025 ಎಕ್ಸಾಮಿನ ಕ್ವಶನ್ ಪೇಪರ್ ಏನಿದೆ ಅಲ್ವಾ, 2 ಕ್ವಶನ್ ಪೇಪರಿನ ಪ್ಲೇಸಸ್ಗಳನ್ನು ಚೂಸ್ ಮಾಡಿ ಅದನ್ನು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ಮೊದಲನೇದಾಗಿ ಆ ಪ್ಲೇಸಸ್ಗಳು ಎಲ್ಲಿದೆ, ಯಾವ್ಯಾವುದು ಅನ್ನೋಂಥದ್ದನ್ನು ನೋಡೋಣ. ಅದಾದ ನಂತರ ಅದರ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ನೋಡೋಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗಿದೆ, 10 ಮಾರ್ಕ್ಸಿಗೆ ಈ ಕ್ವಶನ್ನು ಪಕ್ಕ ಬಂದೇ ಬರುತ್ತೆ. ಹಾಗಾಗಿ ನೀವು ಇವೆಲ್ಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಸ್ಥಳಗಳನ್ನು ಮಾಡಿದರೆ ನಿಮಗೆ ಆಲ್ಮೋಸ್ಟ್ 7ರಿಂದ 8 ಮಾರ್ಕ್ಸ್ ಅಂತೂ ಪಕ್ಕ ನಿಮ್ಮ ಜೇಬ್ನಲ್ಲಿ ಇದ್ದ ಹಾಗೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ದಯವಿಟ್ಟು ಇದನ್ನು ನೋಡಿ. ನಿಮ್ಮ ಮುಂಬರುವ ಎಕ್ಸಾಮ್ ಸೋಮವಾರ ಇರುವಂತಹ ಎಕ್ಸಾಮಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ನಾವು ನಿಮಗೆ ಈ ರೀತಿ ಸ್ಥಳಗಳನ್ನು ಗುರುತಿಸಿರುವಂಥ ಅಥವಾ ಈ ಒಂದು ರಾಜ್ಯಗಳನ್ನು ಡಿಮಾರ್ಕ್ ಮಾಡಿರುವಂತಹ ಮ್ಯಾಪನ್ನು ನಿಮಗೆ ಕೊಡೋದಿಲ್ಲ, ಒಂದು ಪ್ಲೇನ್ ಮ್ಯಾಪ್ ಕೊಡ್ತಾರೆ. ಅದರಲ್ಲಿ ನೀವು ಸ್ಥಳವನ್ನು ಗುರುತಿಸ್ತಾ ಹೋಗಬೇಕು, ಹಾಗೆ ಅದರ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಬರೀತಾ ಹೋಗಬೇಕು. ಈಗ ನಾನು ಆಲ್ರೆಡಿ ಒಂದು ಮಾರ್ಕ್ ಮಾಡಿರುವಂತಹ ಮ್ಯಾಪನ್ನೇ ತಂದಿದ್ದೀನಿ. ಇದರೊಳಗಡೆ ನೀವು ಒಂದೊಂದೇ ಪ್ಲೇಸಸ್ಗಳನ್ನು ಐಡೆಂಟಿಫೈ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾನೇನು 1 ಅಂತ ಗುರ್ತು ಮಾಡ್ತಾ ಇದ್ದೀನಿ ಅಲ್ವಾ, ಈ 1 ಯಾವುದಪ್ಪ ಅಂತಂದರೆ ನಿಮ್ಮ ಶ್ರೀನಗರ. ಸೊ ಈ ಶ್ರೀನಗರ ಎಲ್ಲಿದೆಯಪ್ಪ ಅಂತಂದರೆ ಇದು ಜಮ್ಮು ಕಾಶ್ಮೀರದಲ್ಲಿದೆ. ಅರ್ಥ ಆಯ್ತಾ? ಏನು ನಮ್ಮ ಭಾರತದ ಮೇಲ್ಭಾಗದಲ್ಲಿರುವಂತಹ ಒಂದು ರಾಜ್ಯ ಆಗಿತ್ತು, ಈಗ ಅದನ್ನು ಒಡೆದು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದಾರೆ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂತ. ಈ ಭಾಗದಲ್ಲಿ ಜಮ್ಮು ಕಾಶ್ಮೀರದ ರಾಜಧಾನಿಯಾಗಿ ಶ್ರೀನಗರ ಇದೆ. ಅರ್ಥ ಆಯ್ತಾ? ಹಾಗೆ ನೆಕ್ಸ್ಟ್ ಕೆಳಗೆ ಬಂದರೆ 2 ಅಂತ ನಾನೇನು ಗುರ್ತು ಮಾಡ್ತಾ ಇದ್ದೀನಲ್ವಾ, ಅದು ಯಾವ ರಾಜ್ಯಪ್ಪ ಅಂತಂದರೆ ಅದು ನಿಮ್ಮ ಹಿಮಾಚಲ ಪ್ರದೇಶ. ಸೊ ಆ ಹಿಮಾಚಲ ಪ್ರದೇಶದಲ್ಲಿ ನಮ್ಮ ಪ್ರಶ್ನೆ ಪತ್ರಿಕೆಗೆ ಕೇಳಿರುವಂತಹ ಪ್ಲೇಸ್ ಯಾವುದಪ್ಪ ಅಂತಂದರೆ ಆ ಹಿಮಾಚಲ ಪ್ರದೇಶದ ರಾಜಧಾನಿಯಾಗಿರುವಂತಹ ಶಿಮ್ಲಾವನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಈಗ ನಾನೇನು ಗುರುತಿಸಿದ್ದೇನಲ್ವಾ, ಅದು ಹಿಮಾಚಲ ಪ್ರದೇಶದ ರಾಜಧಾನಿಯಾದಂತಹ ಶಿಮ್ಲಾ. ಸೊ ಹಾಗೆ ಈ ಹಿಮಾಚಲ ಪ್ರದೇಶದ ಪಕ್ಕದಲ್ಲಿ ಇರುವಂತಹ ರಾಜ್ಯ ಯಾವುದಪ್ಪ ಅಂತಂದರೆ ಪಂಜಾಬ್. ಆ ಪಂಜಾಬ್ನಲ್ಲಿ ಒಂದು ಪ್ರಮುಖವಾದ ಒಂದು ನಗರ ಇದೆ. ಆ ನಗರದ ಹೆಸರೇನಪ್ಪ ಅಂತಂದರೆ ಅದೇ ನಿಮ್ಮ ಅಮೃತ್ಸರ. ಓಕೆನಾ? ನಾನು ಏನು 3 ಅಂತ ಗುರುತಿಸ್ತಾ ಇದ್ದೀನಲ್ವ, ಅದು ನಿಮ್ಮ ಅಮೃತಸರ. ಹಾಗೆ ಕೆಳಗೆ ಬನ್ನಿ, ಮುಖ್ಯವಾದಂತಹ ಪ್ಲೇಸು, ಎಲ್ಲ ಎಕ್ಸಾಮ್ನಲ್ಲೂ ಇದನ್ನ ಕೊಡ್ತಾರೆ ಆಲ್ಮೋಸ್ಟು. ಭಾರತದ ರಾಜಧಾನಿಯಾದಂತಹ ನವದೆಹಲಿ, 4ನೇ ನಾನೇನು ಗುರುತಿಸ್ತಾ ಇದ್ದೀನಲ್ವ, ಅದು ನವದೆಹಲಿ ಅಥವಾ ದೆಹಲಿ. ಸೊ ಹಾಗೆ ಕೆಳಗೆ ಬನ್ನಿ, ಭಾರತದ ಮಧ್ಯಪ್ರದೇಶದಲ್ಲಿ ಇರುವಂತಹ ರಾಜ್ಯ, ಅದು ನಿಮ್ಮ ಮಧ್ಯಪ್ರದೇಶ, ಸೆಂಟರ್ ಪಾರ್ಟಲ್ಲಿರುವಂಥದ್ದು. ಸೊ 5 ಅಂತ ನಾನೇನು ಮಾರ್ಕ್ ಮಾಡ್ತಾ ಇದ್ದೀನಲ್ವ, ಅದು ನಿಮ್ಮ ಮಧ್ಯಪ್ರದೇಶ. ಆ ಮಧ್ಯಪ್ರದೇಶದ ರಾಜಧಾನಿ ಯಾವುದಪ್ಪ ಅಂತಂದರೆ ಭೂಪಾಲ್. ಈ ಭೂಪಾಲ್ ಕೂಡ ನಿಮ್ಮ ಪರೀಕ್ಷೆಗೆ ಕೇಳಿದ್ದಾರೆ. ಅರ್ಥ ಆಯ್ತಾ? ಹಾಗೆ ಕೆಳಗೆ ಬನ್ನಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ನಮ್ಮ ಕರ್ನಾಟಕ. ಈ ಕರ್ನಾಟಕದ ಪಕ್ಕ ನಾನೇನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ವ, ಈ ಕರ್ನಾಟಕದ ಪಕ್ಕದ ಒಂದು ರಾಜ್ಯ ಯಾವುದಪ್ಪ ಅಂತಂದರೆ ನಮ್ಮ ತೆಲಂಗಾಣ. ಅರ್ಥ ಆಯ್ತಾ? ಸೊ ಈ ತೆಲಂಗಾಣದ ರಾಜಧಾನಿ ಯಾವುದಪ್ಪ ಅಂತಂದರೆ ಅದು ನಿಮ್ಮ ಹೈದರಾಬಾದ್. ಈ ಹೈದರಾಬಾದನ್ನು ಕೂಡ ನಿಮ್ಮ ಎಕ್ಸಾಮಿಗೆ ಕೇಳಿದ್ದಾರೆ. ಸೊ 6ನೇ ಪ್ಲೇಸ್ ಯಾವುದಪ್ಪ ಅಂತಂದರೆ ಹೈದರಾಬಾದ್. ಹಾಗೆ ನಮ್ಮ ಕರ್ನಾಟಕದ ಮೇಲ್ಭಾಗದಲ್ಲಿ ಇಲ್ಲಿ ಹೋದರೆ, ನಾನೇನು ಮಾರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ ಹೋದರೆ, ದಟ್ ಈಸ್ ಯಾವುದಪ್ಪ ಅಂತಂದರೆ ಮಹಾರಾಷ್ಟ್ರ ರಾಜ್ಯ ಬರುತ್ತೆ. ಆ ಮಹಾರಾಷ್ಟ್ರ ರಾಜ್ಯದ ರಾಜಧಾನಿ ಯಾವುದಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಬೈಯನ್ನು ಕೂಡ ಕೇಳಿದ್ದಾರೆ ಎಕ್ಸಾಮಿಗೆ. ಸೊ ಹಾಗೆ ಮಹಾರಾಷ್ಟ್ರದಿಂದ ಮೇಲ್ಭಾಗಕ್ಕೆ ಹೋಗ್ತಾ ಹೋದರೆ ಇಲ್ಲಿ ಸಿಗುವಂತಹ ರಾಜ್ಯ ಯಾವುದಪ್ಪ ಅಂತಂದರೆ ಗುಜರಾತ್. ಸೊ ಈ ಗುಜರಾತ್ನಲ್ಲಿ ನಾನು ಮಾರ್ಕ್ ಮಾಡಿರುವಂತಹ ಈ ಸ್ಥಳ ಯಾವುದಪ್ಪ ಅಂತಂದರೆ ಅದು ನಿಮ್ಮ ಜುನಾಗಢ್. ಯಾವುದು? ಜುನಾಗಢ್. ಈ ಜುನಾಗಢ್ ಗುಜರಾತ್ನಲ್ಲಿದೆ. ವೆರಿ ಇಂಪಾರ್ಟೆಂಟ್, 2 ಸಲ ಕೂಡ ಕೇಳಿದ್ದಾರೆ ಈ ಕ್ವಶನ್ ಅನ್ನು. ಹಾಗೆ ಗುಜರಾತಿನ ಮೇಲ್ಭಾಗದಲ್ಲಿ ಹೋದರೆ ಇಲ್ಲಿ ಏನು ಸಿಗುತ್ತೆ ಅಂತಂದರೆ ನಿಮಗೆ ರಾಜಸ್ಥಾನ ಸಿಗುತ್ತೆ. ತುಂಬ ದೊಡ್ಡ ರಾಜ್ಯ ರಾಜಸ್ಥಾನ ಸಿಗುತ್ತೆ.
ಈ ರಾಜಸ್ಥಾನದಲ್ಲಿ ಇರುವಂತಹ ಈ ಪ್ಲೇಸ್ ಯಾವ್ದಪ್ಪ ಅಂತಂದ್ರೆ ಅದು ನಿಮ್ಮ ಪೋಖ್ರಾನ್. ಇಲ್ಲಿ ಅಣು ಪರೀಕ್ಷೆ ಎಲ್ಲ ನಡೆದಿತ್ತು. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ 9ನೇ ಪ್ಲೇಸಲ್ಲಿ ನಾವೇನು ಗುರುತಿಸ್ತಾ ಇದೀವಲ್ವ ಅದು ನಿಮ್ಮ ಪೋಖ್ರಾನ್. ಆಯ್ತಾ? ಹಾಗೆ ಇನ್ನು ಈ ಪೂರ್ವ ಭಾಗಕ್ಕೆ ಬಂದ್ಬಿಡೋಣ. ಈ ಭಾರತದ ಪೂರ್ವ ಭಾಗ ನಾನೇನು 10 ಅಂತ ಗುರುತಿಸ್ತಾ ಇದ್ದೀನಲ್ವ, ಈ ಪೂರ್ವ ಭಾಗದಲ್ಲಿರುವಂತಹ ಈ ರಾಜ್ಯ ಯಾವ್ದಪ್ಪ ಅಂತಂದ್ರೆ ನಮ್ಮ ಪಶ್ಚಿಮ ಬಂಗಾಳ. ಆ ಪಶ್ಚಿಮ ಬಂಗಾಳದ ರಾಜಧಾನಿ ಯಾವ್ದಪ್ಪ ಅಂತಂದ್ರೆ ಕೋಲ್ಕತ್ತಾ. ಸೊ 10ನೇ ಪೊಸಿಷನ್ ಅಲ್ಲಿ ಇರುವಂತಹ ಪ್ಲೇಸ್ ಯಾವ್ದಪ್ಪ ಅಂತಂತಂದ್ರೆ ಅದು ನಿಮ್ಮ ಕೋಲ್ಕತ್ತಾ. ಹಾಗೆ ಇನ್ನು ಒಂದು ಕನ್ಫ್ಯೂಸಿಂಗ್ ಆಗುತ್ತೆ, ಯಾವ್ದಪ್ಪ ಅಂತಂದ್ರೆ ತಮಿಳ್ನಾಡು. ನಮ್ಮ ಕರ್ನಾಟಕದ ಕೆಳಭಾಗದಲ್ಲಿ ಏನಿದೆಯಲ್ವಾ ಈ ಪಾರ್ಟ್ ಅಲ್ಲಿ ಇರುವಂತಹ ರಾಜ್ಯ ಇದು ನಿಮ್ಮ ತಮಿಳ್ನಾಡು. ಇಲ್ಲಿ 2 ಪ್ಲೇಸಸ್ಗಳು ಇದೆ ಎಟ್ ಎ ಟೈಮ್. ಒಂದೇ ಹತ್ತತ್ರವಾಗಿದೆ, ಒಂದು 11 ಇನ್ನೊಂದು 12 ಅಂತ ನಾನು ಗುರುತಿಸ್ತಾ ಇದ್ದೀನಲ್ವಾ. ಬಟ್ ಮೇಲ್ಭಾಗದಲ್ಲಿ ನಾನೇನು ಗುರುತಿಸಿದ್ದೀನಲ್ವಾ 11 ಅಂತ, ಅದು ನಿಮ್ಮ ಮದ್ರಾಸ್ ಅಥವಾ ಈಗಿನ ಚೆನ್ನೈ. ಎರಡೂ ಕೂಡ ಒಂದೇ, ಅದು ನಿಮ್ಮ ಮದ್ರಾಸ್ ಅಥವಾ ಈಗಿನ ಚೆನ್ನೈ. ಕೆಳಭಾಗದಲ್ಲಿ ಏನಿದೆ ಅಲ್ವಾ 12ನೇ ಸ್ಥಳ ಏನಿದೆ ಅಲ್ವಾ ಅದು ನಿಮ್ಮ ಪಾಂಡಿಚೇರಿ. ಸೊ ಇದಿಷ್ಟು ಈ ಒಂದು ಪ್ಲೇಸಸ್ಗಳ ಕುರಿತಂತೆ ಆಯಿತು. ಇದರ ನಂತರ ಮುಂದಿನ ವಿಡಿಯೋದಲ್ಲಿ ಈ ಪ್ಲೇಸಸ್ಗಳ ಇಂಪಾರ್ಟೆನ್ಸ್ ಅನ್ನು ನಾವು ನೋಡ್ತಾ ಹೋಗೋಣ. ಅಂದ್ರೆ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಕೂಡ ಬರೀಬೇಕು, ಆಗಲೇ ನಿಮಗೆ ಪೂರ್ತಿ ಮಾರ್ಕ್ಸ್ ಸಿಗುವಂತಹದ್ದು. ಈ 12 ಪ್ಲೇಸಸ್ಗಳ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ನೀವು ಬರೆದ್ರೆ ನಿಮಗೆ ಪೂರ್ತಿ 10 ಮಾರ್ಕ್ಸ್ ಸಿಗುತ್ತೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.